ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದ ತಕ್ಷಣ ಒಂದು ಬೇರೆ ಥರದ ಫೀಲಿಂಗ್ ಇಲ್ಲಿ. ಕಪಾಲಿ ಥಿಯೇಟರ್ ಮುಂಚೆ ಇದ್ದಿದ್ದು, ಅದಕ್ಕೆ ಮಣ್ಣಿನ ಮಗ ಫಸ್ಟ್ ಅದೆಲ್ಲ ಜ್ಞಾಪಕ ಬರುತ್ತೆ. ಆಮೇಲೆ ಇಲ್ಲಿ ಶೋಲೆ ನೋಡಿದ್ದು ಜ್ಞಾಪಕ ಬರುತ್ತೆ. ಅದಾದ್ಮೇಲೆ ಓಮ್ ಸಾಕಷ್ಟು ಟೈಮ್ ರಿಲೀಸ್ ಆಗಿರೋ ಥಿಯೇಟರ್ ಜೋಗಿ ಇಲ್ಲಿ ನೆನ್ಸ್ಕೊಳ್ಳೋದಕ್ಕೆ ಒಂದು ಖುಷಿ ಆಗುತ್ತೆ. ಆಮೇಲೆ ಯೋಗಿ ಅವರ ನಂದಿತ ಪಿಕ್ಚರ್ 100 days ಆಗಿದೆ. ಸೊ ಲಾಟ್ ಆಫ್ ಮೆಮೊರೀಸ್ ಈ ಸಿನಿಮಾ. ಆಮೇಲೆ ರಣಧೀರ, ಪ್ರೇಮಲೋಕ, ಸೊ ಸಾಕಷ್ಟು ಸಿನಿಮಾಗಳು ಸಾಕ್ಷಿ ಇತ್ತು. ಇವತ್ತು ಅದು AMB ಆಗಿತ್ತು, ಕನ್ವರ್ಟ್ ಆಗಿ ಇವಾಗ ನೋಡಕ್ಕೆ ಒಂದು ಖುಷಿ ಆಯ್ತು. ಈ ಸ್ಕ್ರೀನ್ ನೋಡಿದ ತಕ್ಷಣ ಫಸ್ಟ್ ಕಪಾಲಿ ಜ್ಞಾಪಕನೇ ಬಂತು. ಫಸ್ಟ್ ಅಲ್ಲಿ ನಾ ಮಾಡಿರೋದು ಯೋಗಿ ಅವ್ರು ನಿಜ ನನ್ಗೆ ಬಹಳ ಖುಷಿ ಆಯ್ತು. ಅದು ಯೋಗಿ 50th ಫಿಲ್ಮ್ ಇಲ್ಲಿ ಮಾಡ್ತಿರೋದು. ಅದು ಕಿಂಗ್ ಟೈಟ್ಲ್ ಅನ್ನೋದು ಅದು ಕೆ ಕಪಾಲಿ ಎರಡು. ಸೊ ರಿಲೇಟೆಡ್ ಆಗಿದೆ, ಬಹಳ ಖುಷಿ ಆಗುತ್ತೆ. ನನಗೆ ಯೋಗಿ ಫಸ್ಟ್ 2006 ಅಪ್ಪಾಜಿ ಹೋಗಿ ಟೈಮ್ಲಿ ಬಂದು ಸೂರಿ ಕರೆದ್ರು ನನಗೆ, ದುನಿಯಾ ಅಂತ ಒಂದು ಸಿನಿಮಾ ಮಾಡ್ತಿದ್ರು ಅಂತ. ವರ್ಷ ನೋಡಿದಾಗ ಆಗಿಲ್ಲ. ಅವಾಗ ಅವರು ಈ ಟೈಮ್ ಕರಿಯೋ ಟೈಮ್ ಅಲ್ಲ ಸರ್, ಗೊತ್ತಿಲ್ಲ. ಬಟ್ ನನಗೆ ಇಲ್ಲ, ಸ್ವಲ್ಪ ಬರ್ತೀನಿ, ನೋಡ ಒಳ್ಳೇದಾಗುತ್ತೆ ಪಿಕ್ಚರ್ಗೆ, ಪ್ರಾಮಿಸಿಂಗ್ ಆಗಿದೆ ಅಂತ. ಅವಾಗ ಆ ಸ್ಥಿತಿ ಇರ್ಲಿಲ್ಲ, ನಾವು ಬರೋಕೆ ಒಂದು ಸ್ಥಿತಿ ಇರಲಿಲ್ಲ. ಅದಾದ್ಮೇಲೆ ಪಿಕ್ಚರ್ ರಿಲೀಸ್ ಆದ್ಮೇಲೆ ದುನಿಯಾ ಪಿಕ್ಚರ್ನ ಥಿಯೇಟರ್ ಹೋಗಿ ನೋಡಿದ್ದು. ಅಮೇಝಿಂಗ್. ದುನಿಯಾ ವಿಜಯ್ ಫಸ್ಟ್ ನೋಡೋಕೆ ಒಂದು ಖುಷಿ. ಯಾಕಂದ್ರೆ ನಮ್ಮ ಫಿಲ್ಮ್ ವಿಜಯ್ ಸ್ಮಾಲ್ ಕ್ಯಾರೆಕ್ಟರ್ ಮಾಡ್ಕೊಂಡ್ ಬಂದ್ರು. ನಾನು ಹೇಳ್ದೆ, ಯಾವ್ದೋ 2-3 ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ರು, ರಾಕ್ಷಸ, ಆಮೇಲೆ ಋಷಿಲಿ. ಅದಾದ್ಮೇಲೆ ಜೋಗಿಲಿ ಸಣ್ಣ ಪಾತ್ರ ಬೇಡ ಅಂತ ಹೇಳಿದ್ರು ಕೇಳಿದ್ರು, ಇಲ್ಲ ನಾನು ಜೊತೆ ಇರ್ಬೇಕು ಅಷ್ಟೇ. ಪ್ರೀತಿ ವಿಶ್ವಾಸ ಇದಾಯ್ತು. ಆ ಸಿನಿಮಾದಲ್ಲಿ ಸರ್ಪ್ರೈಸಿಂಗ್ ಆಗಿ ಯೋಗಿ ನೋಡಿದ ತಕ್ಷಣ ಮೈ ಗಾಡ್, ಐ ಬಿಕೇಮ್ ಹಿಸ್ ಫ್ಯಾನ್. ಫಂಕ್ಷನ್ ಬಂದಾಗ ಹೇಳಿದೆ, ನನಗೆ ತುಂಬಾ ಇಷ್ಟವಾದ ಕ್ಯಾರೆಕ್ಟರ್ ಅದು. ಬಹಳ ಐ ಡೋಂಟ್ ನೋ ವಾಟ್ ಸ್ಪಾಂಟಾನಿಟಿ. ಚಿಕ್ಕ ಹುಡುಗ ಅವಾಗ, ವೆರಿ ಯಂಗ್ ಬಾಯ್. ಇವತ್ತು ಅದಾದ್ಮೇಲೆ ಅಪ್ಪನ ಜೊತೆ ಮಾಡಿದ ಹುಡುಗರಾಗ್ಲಿ ಅಂಡ್ ಸಾಕಷ್ಟು ಫ್ರೆಂಡ್ಶಿಪ್. ನಾವು ಪಿಕ್ಚರ್ ಮಾಡದೆ ಹೋದ್ರು ವಿ ಆರ್ ಆಲ್ ವೆರಿ ಕ್ಲೋಸ್ ಯೋಗಿ ಜೊತೆಗೆ. ಅಂಡ್ ಯಾಕಂದ್ರೆ ನನಗೂ ಅವ್ರಿಗೆ ಏಜ್ ಗ್ಯಾಪ್ ಜಾಸ್ತಿ ಇದೆ, ಆದ್ರೂ ನಾನು ಅವ್ರ ಆ ಏಜ್ ಗ್ರೂಪ್ ತರನೇ ಟ್ರೀಟ್ ಮಾಡ್ತೀನಿ. ಅದೇ ಖುಷಿ ಆಗುತ್ತೆ ಮಾತಾಡೋದು. ಸೊ ಐ ಲೈಕ್ ದಿಸ್ ಬಾಯ್ ವೆರಿ ಮಚ್. ನಾನು ಯಾವಾಗ ಅನ್ಕೋತಾ ಇದ್ದೀನಿ, ಯೋಗಿ ಚೆನ್ನಾಗಿರ್ಬೇಕು, ಚೆನ್ನಾಗಬೇಕು ಯೋಗಿಗೆ ಅಂತ ನನಗೆ. ಬಿಕಾಸ್ ಇಡೀ ಅವ್ರ ಫ್ಯಾಮಿಲಿ, ಅವ್ರ ಫಾದರ್ ಸಿದ್ರಾಜ್ ಇರ್ಬೋದು, ಎಲ್ಲ ಮದರ್ ಇರ್ಬೋದು, ಅವ್ರ ಬ್ರದರ್ ಅವರು ಅಷ್ಟೇ. ಇವತ್ತು ಅವರು ವೈಫ್ ಆಫ್ಟರ್ ಲಾಂಗ್ ಟೈಮ್ ಮೀಟ್ ಮಾಡ್ತಾ ಇರೋದು, ಅವರು ಮಗು. ಐ ಥಿಂಕ್ ಆಲ್ ಅ ವೆರಿ ಕ್ಯೂಟ್ ಫ್ಯಾಮಿಲಿ. ಅಂಡ್ ಚೆನ್ನಾಗಿ ಆಗ್ಬೇಕಂತ ನಮ್ಮ ಆಸೆ. ಆಮೇಲೆ ನಮ್ಮ ಜೊತೆಲಿ ಈಸಿ ಸಿನಿಮಾದ ಮಾಡಿ, ಲೀಡರ್ ಸಿನಿಮಾದಲ್ಲಿ ಮಾಡಿ, ಅದಾದ್ಮೇಲೆ ಇವಾಗ ಬೈಲ್ ಮಾಡ್ತಾ ಇದ್ದಾರೆ. ಅಂಡ್ ಐ ಥಿಂಕ್ ವಂಡರ್ಫುಲ್ ಆಕ್ಟರ್ ಅಂಡ್ ಒಳ್ಳೆ ಪೊಟೆನ್ಷಿಯಲ್ ಇರೋ ಆಕ್ಟರ್. ಒಳ್ಳೆ ಡಾನ್ಸರ್, ಒಳ್ಳೆ ಫೈಟರ್, ಎವ್ರಿಥಿಂಗ್ ಇಸ್ ಗಾಟ್ ವಾಟ್ ನಾಟ್. ಒಳ್ಳೆ ಕಾಮಿಕ್ ಸೆನ್ಸ್ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಸಕಾಕರ ಬರೋದು ತಪ್ಪಾಗಲ್ಲ. ಐ ಥಿಂಕ್ ಅಮೇಸಿಂಗ್. ಈ ಕಿಂಗ್ ನೋಡಿದಾಗ, ಟೀಸರ್ ನೋಡಿದಾಗ, ಐ ಥಿಂಕ್ ಇಟ್ ವಾಸ್ ವೆರಿ ಬ್ಯೂಟಿಫುಲ್, ವೆರಿ ವೆಲ್ ಶಾಟ್. ತುಂಬಾ ಚೆನ್ನಾಗಿ ಟೆಕ್ನಿಕಲ್ ಆಗಿ ಜಾಕ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ರು. ಆಮೇಲೆ ಮ್ಯೂಸಿಕ್ ಅವರು ಶಶಾಂಕ್ ಅವರು, ಐ ಥಿಂಕ್ ಡನ್ ಅ ವೆರಿ ಗುಡ್ ಮ್ಯೂಸಿಕ್. ಅಂಡ್ ಕ್ಯಾಮ್ರಾ ವರ್ಕ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಅಂಡ್ ಪ್ರತಾಪ್ ಅವರು ಅಷ್ಟೇ, ಐ ಥಿಂಕ್ ಅಮೇಸಿಂಗ್ ಆಗಿ ಕಾಣ್ತದೆ ಎಲ್ಲರಿಗೂ. ಇಟ್ ಲುಕ್ಸ್ ಫ್ರೆಶ್ ಆಗಿದೆ. ಐ ಥಿಂಕ್ ನಮ್ಗೇನೋ ಓಮ್ ಫೀಲಿಂಗ್ ತರ ಕಾಣ್ತದೆ. ಫಸ್ಟ್ ಇದ್ದ ತಕ್ಷಣ ಓಮ್ ಮಾಡ್ತಾ ಚೆನ್ನಾಗಿ ಆಗ್ಬೇಕು. ಯಾಕಂದ್ರೆ ಕ್ರಿಮಿನಲ್ಸ್ ಅಂದ್ರೆ ಬರೀ ರೋಡ್ ಇರೋರು ಕಿಂಗ್ ಆಗ್ಬೇಕು. ಕಿಂಗ್ ಅವರು ಕ್ರಿಮಿನಲ್ಸ್ ಆಗ್ತಾರೆ ಅನ್ಸುತ್ತೆ, ತಪ್ಪೇ ಆಗ್ತದೆ. ಅದಕ್ಕೆ ಕಿಂಗ್ KING ಕಿಂಗ್, ಕ್ರಿಮಿನಲ್ ಬಂದ್ಬಿಟ್ಟು ಸೀನ್ ಆಗುತ್ತೆ KRIMAN. ಸೊ ಐ ಥಿಂಕ್ ಎಲ್ಲೋ ಒಂದ್ ಕಡೆ ಏನೋ ಒಂದು ಅಂಡರ್ ಕರೆಂಟ್ ಇದೆ. ಅದು ನೋಡಿದಾಗ ಎಲ್ಲರೂ ಅಂತೀವಿ ಏನೋ ಬ್ಲಡ್ ಶೆಡ್ ಇತ್ತು. ಬಟ್ ಅವ್ರ ಲಾಸ್ಟ್ ಫಸ್ಟ್ ಎಕ್ಸ್ಪ್ರೆಷನ್ ಅಂತ ಒಂದು ಟೀಯರ್ಸ್ ಬರುತ್ತೆ. ಆ ಟೀಯರ್ಸ್ ಇಂದ, ಅಳುವಿಂದ ಎಷ್ಟೊಂದು ದೊಡ್ಡ ಕಥೆ ಇದೆ. ಐ ಥಿಂಕ್ ಸಮ್ ಎಮೋಷನಲ್ ಸ್ಟೋರಿ ಇದೆ. ಲವ್ಲಿ ಥಾಟ್ ಐ ಥಿಂಕ್ ಚೆನ್ನಾಗಿ ಆಗಬೇಕು. ಐ ಥಿಂಕ್ ಎನಿಥಿಂಗ್ ಫ್ರಮ್ ಮೈ ಸೈಡ್ ಐ ಬಿ ಆಲ್ವೇಸ್ ದೇರ್ ಫಾರ್ ಯು ವರ್ಕಿಂಗ್. ಅಂಡ್ ದಿಸ್ ಇಸ್ ಸ್ಟಾರ್ಟಿಂಗ್ ಟಿಲ್ ರಿಲೀಸ್ and the success of the release also I'll be there. I think for everything. And so beautiful, very nice boy. And ಚೆನ್ನಾಗಿ ಆಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ, ಸಿನ್ಸಿಯರ್ ಪ್ರಾರ್ಥನೆ ಮಾಡ್ತೀನಿ. ಚೆನ್ನಾಗಾಗ್ಲಿ
ಕಿಂಗ್ ತರನೇ ಇರ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಾನು ನೋಡಿದಾಗೆಲ್ಲ ಅಪ್ಪು ನೋಡಿದಾಗ ಆಗುತ್ತೆ ಆಕ್ಚುಲ್ ಆಗಿ ಅಪ್ಪು ಜೊತೆ ತುಂಬಾ ಕ್ಲೋಸ್ ಆಗಿದ್ದು. ಸೊ ಇಫ್ ಐ ಡೋಂಟ್ ಫೀಲ್ ದಟ್ ಅಪ್ಪು ಇಸ್ ನಾಟ್ ದೇರ್, ನಾನು ಯೋಗಿಯಲ್ಲಿ ನೋಡ್ತೀನಿ, ನೋಡ್ತೀನಿ, ಎವ್ರಿವೇರ್ ಐ ಫೀಲ್ ಮೈ ಬ್ರದರ್ ಇಸ್ ದೇರ್. I want him to be good and all the best, Yogi, from the bottom of my heart. All the best, sir, all the best. All the best. Thank you. That's so sweet, ಶಿವಣ್ಣ. ನಿಜವಾಗ್ಲೂ ಅದಕ್ಕೆ ಶಿವಣ್ಣ ಅವರು ನಮ್ಮೆಲ್ಲರಿಗೂ ಸ್ಫೂರ್ತಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.